ಸರ್ ತಾವು ಈಗ ಸಂಡೇ ಇದ್ದರೂ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಟಾಪಿಕ್ ಕೊಡಬೇಕಂತೇಳಿ ವಿಚಾರ ಮಾಡಿದ್ರಿ. ನಾನು ರೂಮಲ್ಲಿ ಕುಂತು ನಿಮ್ಮದು ನೋಟ್ಸ್ ನೋಡಿದೆ, ಭಾಳ ಚೆನ್ನಾಗಿತ್ತು. ಒಂದು ಟಾಪಿಕ್ಕು 17ನೇ ಟಾಪಿಕ್ಕು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ. ಪೇಪರ್ 1ನಲ್ಲಿ ಒಂದು 20 ಕ್ವಶನ್ ಬರುವಂಥ ಟಾಪಿಕನ್ನು ಭಾಳ ಚೆಂದ ಕವರ್ ಮಾಡ್ತಾಯಿದ್ರಿ ಇದಕ್ಕೆ ಮೊದಲಿನೂ. ಸೊ ಅದರಲ್ಲಿ ಈ ಅರ್ಜೆಂಟೀನಾ ಭಾರತ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಬರೆದಿದ್ದೀರಿ. ಅರ್ಜೆಂಟೀನಾ ಭಾರತದ ನಡುವೆ ಲಿಥಿಯಂ ಒಪ್ಪಂದ. ಎಸ್ ಸರ್. ಟಾಪಿಕ್ ನಂಬರ್ 17 ಬರ್ದಿನಿದ್ದೇನೆ, ನೆನಪು ಬಂತು ನನಗೆ. ಈ ಅರ್ಜೆಂಟೀನಾ ದೇಶ ಮತ್ತು ಭಾರತ ದೇಶದ ನಡುವೆ ಒಂದು ಒಪ್ಪಂದ ಆಗಿದೆ, ದಟ್ ಈಸ್ ಕಾಲ್ಡ್ ಲಿಥಿಯಂ ಒಪ್ಪಂದ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಪೇಪರ್ 1ದಲ್ಲಿ ಇದು ಬರ್ತದೆ. ಎಸ್. ಏನಿದು ಲಿಥಿಯಂ ಒಪ್ಪಂದ ಯಾವಾಗ ಆಯಿತು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು. ನ್ಯೂಸ್ ಪೇಪರ್ ನೋಡಿ ಮಾಡಿರ್ತಕ್ಕಂಥದ್ದು ಇದು. 2024 ಜನವರಿ ತಿಂಗಳಲ್ಲಿ ಭಾರತ ಮತ್ತು ಅರ್ಜೆಂಟೀನಾ ನಡುವೆ ಲಿಥಿಯಂ ಒಪ್ಪಂದ ಆಯಿತು. ಭಾರತದ ಪರವಾಗಿ ಒಂದು ಕಂಪ್ನಿ ಹೋಗಿ ಅರ್ಜೆಂಟೀನಾಕ್ಕೆ ಏನ್ ಮಾಡತ್ತಂದ್ರೆ ಒಪ್ಪಂದ ಮಾಡ್ಕೋತ. ಯಾವ ಕಂಪನಿ ಗೊತ್ತಾ ನಿಮ್ಗೆ? ಎಸ್ ಸರ್, ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅದೊಂದು ಗೋಲ್ಡನ್ ಕಾಯಿನ್. ಅದ್ರ ಬಗ್ಗೆನೂ ತಿಳ್ಕೊಬೇಕು ನಾವು. ಹೌದು. ಈ ಲಿಥಿಯಂ ಒಪ್ಪಂದವನ್ನ ನಮ್ಮ ದೇಶದಾಗ ಇಲ್ಲೇ ಮಾಡೋದು ಬಿಟ್ಟು ನಾವು ಆ ದೇಶಕ್ಕೆ ಹೋಗಿ ಯಾಕೆ ಮಾಡ್ಕೊಂಡಿವಿ ಗೊತ್ತಾ ನಿಮ್ಗೆ? ಅರ್ಜೆಂಟೀನಾಕ್ಕೆ ಈ ಜಗತ್ನ್ಯಾಗ 8 ಕೋಟಿ ಟನ್ ಲಿಥಿಯಂ ಇದೆ. ಇಡೀ ಜಗತ್ನ್ಯಾಗ 8 ಕೋಟಿ ಟನ್ ಲಿಥಿಯಂ ಇದೆ. ಆ 8 ಕೋಟಿ ಲಿಥಿಯಂದಾಗ ಅದ್ರದ್ದು 50%, 4 ಕೋಟಿ ಟನ್ ಲಿಥಿಯಂ ಕೇವಲ 3 ದೇಶನೊಳಗೆ. ಒಂದು ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ಸರ್, ಈ ದೇಶಗಳು ದಕ್ಷಿಣ ಅಮೆರಿಕಾ ಖಂಡದೊಳಗೆ ಕಂಡು ಬರ್ತವೆ. ಒಂದೇ ಖಂಡದಾಗ ಅದಾವ ನೀವು? ಒಂದೇ ಖಂಡ, ಅದನ್ನ ಬರೋದಿಲ್ಲ ಅದರಲ್ಲಿ. ದಕ್ಷಿಣ ಅಮೆರಿಕಾ ಖಂಡದ್ದು 3 ಕಂಟ್ರಿ ಒಳಗೇನೆ 50% ಆಫ್ ದಿ ಲಿಥಿಯಂ ಇದೆ. ಸೊ ದಟ್ ನಮಗೆ ಬೊಲಿವಿಯಾ, ಚಿಲಿ ಜೊತೆ ಒಪ್ಪಂದ ಮಾಡ್ಕೊಳಕ್ ಆಗಿಲ್ಲ. ಅರ್ಜೆಂಟೀನಾ ಸಿಕ್ಕಿದೆ, ಅದಕ್ಕೆ ನಮ್ಮವ್ರು ಹೋಗಿ ಅರ್ಜೆಂಟೀನಾ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇವು 3ಕ್ಕೆ ಲಿಥಿಯಂ ತ್ರಿಕೋನ ದೇಶಗಳು ಅಂತ ಕರೀತಾರೆ. ಸಿಂಪಲ್ ಕ್ವಶನ್ ಕೇಳಬಹುದು ನಾವು. ಈ ಕೆಳಗಿನ ಯಾವ ದೇಶಗಳು ಲಿಥಿಯಂ ತ್ರಿಕೋನ ಆಗಿರುವುದಿಲ್ಲ ಅಂತ ತಿಳ್ಕೊಂಡು ಬೊಲಿವಿಯಾ, ಚಿಲಿ, ಅರ್ಜೆಂಟೀನಿಯಾ, ಕೊಲಂಬಿಯಾ ಅಥವಾ ಒಂದು ಯಾವ್ದಾದ್ರು ಕೊಡಬಹುದು. ಒಂದು ಯಾವ್ದಾದ್ರು ದೇಶ ಕೊಟ್ಟು ತೆಗಿಯಕ್ಕೆ ಹೇಳ್ಬೋದು. ಸರ್, ಇದರಲ್ಲಿ ವಿಶೇಷವಾಗಿ ಈ ಅರ್ಜೆಂಟೀನಾ ಮತ್ತು ಚಿಲಿ ಜಗತ್ತಿನಲ್ಲಿ ಫುಟ್ಬಾಲ್ ಆಡ್ತಕ್ಕಂಥ ಶ್ರೇಷ್ಠ ಅತಿ ಹೆಚ್ಚು ಸ್ಪೋರ್ಟ್ಸ್ ಹೋಗಿಬಿಟ್ಟಿಲ್ಲ ನೀವು. ಅಂದ್ರೆ ನಾ ಇಲ್ಲಿ ಹೇಳ್ತೀನಿ ಕೇಳಿ, KS ಪರೀಕ್ಷೆ ಪಾಸ್ ಆದವ್ರು ಹೆಂಗ್ ವಿಚಾರ ಮಾಡ್ತಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನಮ್ಮ ಹುಡುಗರು ಅಥವಾ ಬೇರೆದವರು ಹೇಳುವಾಗ ಈ ತರ ವಿಚಾರಿಸ್ ಬರಲ್ಲ. ಇವರು 2011 ಬ್ಯಾಚ್ KS ಆಫೀಸರು. ಅರ್ಜೆಂಟೀನಾ, ಚಿಲಿ ಮತ್ತು ಬೊಲಿವಿಯಾ ಬಂದ ತಕ್ಷಣ ಇವ್ರ ತಲೆಯಲ್ಲಿ ದಕ್ಷಿಣ ಆಫ್ರಿಕಾ ಖಂಡ ಅಂತ ಬಂತು. ಅರ್ಜೆಂಟೀನಾ, ಚಿಲಿ ಅಂದ ತಕ್ಷಣ ಫುಟ್ಬಾಲ್ ಅಂತಕ್ಕಂಥ ಕನ್ಸೆಪ್ಟ್ ಬಂತು. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ. ಅದು ನಿಜವಾಗ್ಲೂ ಕೂಡ ಒಬ್ಬ KS ಆಫೀಸರ್ ಹಂಗೆ ಥಿಂಕ್ ಮಾಡ್ತಾನೆ. ಸ್ಟೂಡೆಂಟ್ಗಳು ಹಂಗೆ ಥಿಂಕ್ ಮಾಡಬೇಕಾಗಿದೆ. ನಾನು ಒಬ್ಬ KS ಅಧಿಕಾರಿ ಅಂತ ಥಿಂಕ್ ಮಾಡಬೇಕಾಗಿದೆ. ಆಮೇಲೆ ಈ ಒಂದು ಲಿಥಿಯಂ ಒಪ್ಪಂದ ಇದೆಯಲ್ಲ, ಇದು ಅದರಲ್ಲಿ ಚೀನಾ ಭಾಳ ಪ್ರಾಬಲ್ಯ ಆಗಿದೆ. ಎಸ್ ಸರ್. ನಮಗೆ ಬೇಕಾಗಿರ್ತಕ್ಕಂಥ ಲಿಥಿಯಮದು 54% ಚೀನಾದಿಂದ ತೊಗೊಳತೀವಿ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಚೀನಾ ಇದೆಯಲ್ಲ, ಜಗತ್ತಿನ 80% ರಫ್ತನ್ನ ಚೀನಾನ ಮಾಡತ್ತೈತಿ. ಇದ್ರಾಗ ವಿಚಾರ ಮಾಡ್ರಿ. ಮತ್ತೆ ಚೀನಾದಾಗಿಲ್ಲ ಲಿಥಿಯಂ, ಇಲ್ಲ ಇಲ್ಲ, ಆದ್ರೆ ಅದು ಬೇರೆ ದೇಶದಿಂದ ಸಂಸ್ಕರಿಸಿ, ಈಗ ಹೆಂಗ್ ನಾವು ಅರ್ಜೆಂಟೀನಾ ಜೊತೆ ಸಂಸ್ಕರಿಸ್ಕೊಳತ್ತೀವಲ್ಲ, ಹಂಗೆ ಸಂಸ್ಕರಿಸ್ಕೊಂಡು ಅದನ್ನ ಮಾರಾಟ ಮಾಡಿ ಜಗತ್ತನ್ನ ಲಿಥಿಯಂ ಕಪಿಮುಷ್ಟಿಯಲ್ಲಿ ಹಿಡ್ಕೋಬೇಕಂತ ಹೇಳಿ ಚೀನಾದ ಏನೋ ಒಂದು ಮಹತ್ವಾಕಾಂಕ್ಷೆ. ಅದನ್ನ ಅಮೇರಿಕಾ ಏನ್ ಮಾಡತೈತಿ, ಅಡ್ಡಗಾಲ ಹಾಕ್ತಾ ಇದೆ. ಅಡ್ಡಗಾಲ ಅಂದ್ರೆ ನೀವು ಒಬ್ಬ ಬೆಳಿಬೇಡ, ನಾ ಬೆಳಿತಿನ ತಿಳ್ಕೊಂಡು ಅಮೇರಿಕಾ ನೇತೃತ್ವದಾಗ ಒಂದು ಏನ್ ಮಾಡ್ಕೊಂಡಾರ ಹೇಳ್ರಿ, ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ತರ ಮಾಡ್ಕೊಂಡಾರ. ಆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಸರು ಏನು ಗೊತ್ತದೆ ನಿಮ್ಗೆ? ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಇದು ನಾಟ್ ಓನ್ಲಿ ಲಿಥಿಯಂ ಬಟ್ ಆಲ್ಸೋ ಎಲ್ಲಾ ಮಿನರಲ್ಸ್ಗಳಿಗೂ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಾರ. 2022ದಾಗ ಆಗಿದೆ. ಅಮೇರಿಕಾ ನೇತೃತ್ವದಾಗ ಇದ್ರಾಗ 12 ದೇಶಗಳದಾವ. ಭಾರತ 2022ರಾಗ ಸೇರಿಲ್ಲ. 2023ರಾಗ ಭಾರತ ಏನಾಯ್ತು ಇದ್ರಾಗ ಈ ಸೇರ್ಪಡೆ ಆಯ್ತು. ಈ ಪಾರ್ಟ್ನರ್ಶಿಪ್ ಸೈನ್ ಆಯ್ತು. ಭಾರತ ಸ್ಥಾಪಕ ದೇಶ ಅಲ್ಲ. 23ದಾಗ ಮಿನರಲ್ಸ್ ಪಾರ್ಟ್ನರ್ಶಿಪ್, ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್, ವಿದೇಶ್ ಖನಿಜ್ ನಿಗಮ್ ಇದು ಹೋಗಿ ಅರ್ಜೆಂಟೀನಾ ಜೊತೆ ನಮ್ಮ ದೇಶದವರು ಹೋಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಷ್ಟು ಕೀವರ್ಡ್ಸ್ಗಳು ಬರ್ತವೆ. ಇದಾದ ನಂತರ ಇಷ್ಟೆಲ್ಲ ನಾವು ಮಾತಾಡತ್ತೀವಲ್ಲ, ಲಿಥಿಯಂ ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಲಿಥಿಯಂ ಸರ್ ಹೇಳಿ, ಒಂದು ಪಾಯಿಂಟ್ ಹೇಳಿ. ಲಿಥಿಯಂ ಸರ್ ಪ್ರಮುಖವಾಗಿ ಭಾರತ ಯಾಕೆ ಇಷ್ಟ ಅದನ್ನ ಗಮನವಾಗಿ ಹರಿಸ್ಕೊಂಡಿರುತ್ತೆ ಅಂದ್ರೆ, ಇದು ಪರಮಾಣು ಸ್ಥಾವರಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಪರಮಾಣು ಸ್ಥಾವರ ಅಂದ್ರೆ ನಮ್ಮ ದೇಶದ ಪರಮಾಣು ಸ್ಥಾವರ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ 6-7 ಪರಮಾಣು ಸ್ಥಾವರಗಳಲ್ಲ, ಅದು
ವಿಶೇಷವಾಗಿ ಇದನ್ನ ಉಪಯೋಗ ಮಾಡ್ತಾರೆ. ಈಗ ನೀವು 6, 7 ಕನ್ಫ್ಯೂಷನ್ ಮಾಡಿದ್ರಿ. ನಮ್ಮ ಸ್ಟೂಡೆಂಟ್ಗಳು ಕಮೆಂಟ್ ಮಾಡಕ್ ಹೇಳೋಣ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಪರಮಾಣು ಸ್ಥಾವರಗಳು ಮತ್ತು ಅದು ಯಾವ ರಾಜ್ಯದಲ್ಲಿ ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್ ಇದೀಗ ಕಮೆಂಟ್ ಮಾಡ್ಬೇಕು ನಾವು. ಯಾವ ಫಸ್ಟ್ ಕಮೆಂಟ್ ಮಾಡ್ತಾನಲ್ಲ ಅವಾಗ ಅಪ್ರಿಸಿಯೇಷನ್ ತಿಳಿತಾ. ಆಮೇಲೆ ಅದನ್ನ ಮಾಡೋಣ. ಪರಮಾಣು ಸ್ಥಾವರದಲ್ಲಿ ಬಳಸ್ತಾರೆ ಇದನ್ನು. ಆಮೇಲೆ ಬ್ಯಾಟ್ರಿ ಇತ್ತೀಚೆಗೆ ಒಂದು ಟ್ರೆಂಡ್ ಇದೆ ಸರ್, ಎಲೆಕ್ಟ್ರಿಕಲ್ ವೆಹಿಕಲ್, ಲಿಥಿಯಂ ಆಧಾರಿತ ಸ್ವಯಂ ಚಾಲಿತ ಬ್ಯಾಟರಿಗಳ ವಾಹನಗಳು ಬರೆದಿದ್ದೀರಿ, ಬಹಳ ಚಂದ ಬರೆದಿದ್ದೀರಿ. ಬ್ಯಾಟರಿ ಚಾಲಿತ ವಾಹನಗಳು, ರಕ್ಷಣಾ ವಲಯ, DRDO ಕ್ಷಿಪಣಿಗಳನ್ನ ತಯಾರು ಮಾಡಕ್ಕೆ, ಸ್ಯಾಟಲೈಟ್ಸ್ ಗಳನ್ನ ತಯಾರು ಮಾಡಕ್ಕೆ ಅದಕ್ಕೂ ಬಳಸ್ತಾರೆ ಅನ್ನಂಗಾಯ್ತು. ಪರಮಾಣು ಶಕ್ತಿ ಹೇಳಿದ್ರಿ. ವೈದ್ಯಕೀಯ ಉಪಕರಣ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತಕ್ಕಂತಹ ಏನೇನು ಉಪಕರಣಗಳದಾವಲ್ಲ ಅಲ್ಲಿಯೂ ಕೂಡ ಲಿಥಿಯಂ ಅನ್ನ ಬಳಸ್ತೀವಿ. ಕಂಪ್ಯೂಟರ್ನಲ್ಲೂ ಲಿಥಿಯಂ ಬಳಸ್ತೀವಿ, ವಾಹನದಲ್ಲಿ ಬಳಸ್ತೀವಿ, ಮೊಬೈಲ್ದಲ್ಲಿ ಬಳಸ್ತೀವಿ. ಅದಕ್ಕೆ ಲಿಥಿಯಂ ಅನ್ನ ಬಿಳಿ ಬಂಗಾರ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್. ಗೋಲ್ಡ್ ಇಟ್ ಈಸ್ ಯೂಸಿಂಗ್ ಆಸ್ ಎ ಪವರ್ ಸೋರ್ಸ್. ಕಾಸ್ಟ್ಲಿನೂ ಇರ್ಬೋದು ಅಂತಿದ್ದು ಇರ್ಬೋದು. ಅದೇನು ನಾನು ಹುಡುಗರೇನು ಅದನ್ನೇನು ಖರೀದಿ ಬೇಕಾಗಿಲ್ಲ. ಮುಂಚೆ ಅಲ್ಲ ಸರ್, ಇದು ಯಾಕೆ ಕಾಸ್ಟ್ಲಿ ಅಂತ ನೀವು ಒಂದು ಹೇಳಿದ್ರಿ. ಜಗತ್ತಿನೊಳಗ ಶೇಖರಿಗೋದು ಕೇವಲ 3 ರಾಷ್ಟ್ರಗಳಲ್ಲಿ 50%. ರೇರ್ ಮಿನರಲ್. ಎಷ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ ಎಕನಾಮಿಕ್ಸ್ ಬಂತು ನೋಡಿ. ಅಲ್ಲಿ ಬೇಡಿಕೆ ಬಾಳ ಐತಿ, ಸಪ್ಲೈ ಕಡಿಮೆ, ಸೊ ದಟ್ ಕಾಸ್ಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಎಕನಾಮಿಕ್ಸ್ ಟಚ್ ಕೊಟ್ರಿ, ಜಾಗ್ರಫಿ ಟಚ್ ಕೊಟ್ರಿ, ಎಕನಾಮಿಕ್ಸ್ ಟಚ್ ಕೊಟ್ರಿ. ಸೊ ದಟ್ ಒಬ್ಬ ಕ್ಯಾಂಡಿಡೇಟು ಈ ತರ ಥಿಂಕ್ ಮಾಡ್ಬೇಕು ನೋಡಿ. ಅವಾಗ ಅವ್ನಿಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ ಆಗಿ ಪಾಸ್ ಆಗ್ತಾನೆ. ನೆಕ್ಸ್ಟ್ ಇದು ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ 2019 ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಆಮೇಲೆ ಇದನ್ನ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಮತ್ತು ಮಿನರಲ್ ಎಕ್ಸ್ಪ್ಲೋರೇಷನ್ ಲಿಮಿಟೆಡ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಮಹತ್ವದ ಖನಿಜಗಳ ಶೋಧನೆ ಗಣಿಗಾರಿಕೆ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದೈತಿ. ಇದನ್ನು ಓಪನ್ ಮಾಡಿದ ಅದರ ಸಲುವಾಗಿ 2019ರಲ್ಲಿ ಖನಿಜ ವಿದೇಶಿ ನಿಯಮವನ್ನ ಖನಿಜ ವಿದೇಶ ಇಂಡಿಯಾ ಲಿಮಿಟೆಡ್ ಸ್ಟಾರ್ಟ್ ಮಾಡಿದ್ದ. ಬೇರೆ ದೇಶದಲ್ಲಿರ್ತಕ್ಕಂತಹ ಖನಿಜಗಳನ್ನ ಶೋಧನೆ ಮಾಡಿ ಸಂಸ್ಕರಣೆ ಮಾಡಿ ನಮ್ಮ ದೇಶಕ್ಕೆ ತಗೊಂಡ್ಬಿಡುದು. ಆ ಒಂದು ಕಾರಣಕ್ಕೆ ಇದನ್ನು ಮಾಡ್ಕೊಂಡಿದ್ದಾರೆ. 2024 ಜನವರಿಯಲ್ಲಿ ಅರ್ಜೆಂಟೀನಾ ದೇಶದಲ್ಲಿ ಒಪ್ಪಂದ ಮಾಡಿಕೊಂಡು ಅಲ್ಲಿನ ಕ್ವಾಟಾಮಾರ್ಕಾ ಪ್ರಾಂತ ಇಂಪಾರ್ಟೆಂಟ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಒನ್ ಲೈನರ್ ಕೇಳಬಹುದು. ಕ್ವಾಟಾಮಾರ್ಕಾ ಪ್ರಾಂತ್ಯದ ಒಟ್ಟು 15,703 ಹೆಕ್ಟೇರ್ ವಿಸ್ತೀರ್ಣದಲ್ಲಿ 5 ಲಿಥಿಯಂ ಲವಣ ಕ್ಷೇತ್ರದಲ್ಲಿ ಲಿಥಿಯಂಗಾಗಿ ಅನ್ವೇಷಣೆ ನಡೆಸಿ ಗಣಿಗಾರಿಕೆ ನಡೆಸಲು ಸಂಪೂರ್ಣ ಹಕ್ಕನ್ನು ಪಡೆದುಕೊಂಡಿದೆ. ಈ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕೇಳಿದಾಗ ಹುಡುಗರಿಗೆ ಓದಕ್ಕಾಗಂಗಿಲ್ಲ, ಅದೊಂದು ಪೇಜ್ ಇರ್ತೈತಿ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ಲ. ಒಂದು ವಿಷಯದ ಬಗ್ಗೆ 3 ಪೇಜ್ ನೋಟ್ಸ್ ಮಾಡಿದೀನಿ. ಇನ್ನಪ್ಪ ಒಟ್ಟ ಕ್ವಶನ್ ಮಿಸ್ ಆಗಿ 3 ಕಾನ್ಸೆಪ್ಟ್ ಕ್ಲಿಯರ್ ಮಾಡಿರೋದ್ರಲ್ಲಿ. ಒಂದು ಅರ್ಜೆಂಟೀನಾ ಭಾರತ ಒಪ್ಪಂದ ಯಾರು ಮಾಡ್ಕೊಂಡ್ರು ಭಾರತದ ಪರವಾಗಿ, ಅದಕ್ಕೆ ರಿಲೇಟೆಡ್ ಒಂದು ಪಾರ್ಟ್ನರ್ಶಿಪ್ ಡಿಸ್ಕಷನ್ ಆಯಿತು, ಲಿಥಿಯಂ ಬಗ್ಗೆ ಡಿಸ್ಕಷನ್ ಆಯಿತು. ಟೋಟಲ್ ಒಂದು 5 ಕಾನ್ಸೆಪ್ಟ್ ಅನ್ನ. ಇನ್ನೊಂದು ಪ್ರಶ್ನೆ ಇದೆ ಮಿತಿ ಅವರೇ, ಏನಿದು ಅಮೆರಿಕ ಈಗೇನು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಏನು ಮಾಡ್ಕೋತಲ್ಲ, ಪ್ರಮುಖವಾದ ಯಾವ ದೇಶಗಳು ಅನ್ನೋದು ಸ್ವಲ್ಪ ನೀವು ಹೇಳಿದ್ರೆ. 12 ದೇಶಗಳನ್ನ ನೋಡಿ ಹೇಳ್ಬೇಕು. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಸದಸ್ಯ ದೇಶಗಳು ಯಾವ? ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ಕೊರಿಯಾ, ಸ್ವೀಡನ್, ಇಂಗ್ಲೆಂಡ್, ಯುರೋಪಿಯನ್ ಯೂನಿಯನ್, ಭಾರತ. ಚೀನಾ ಅಂತ ಇರ್ಲಿಕ್ಕೆ ನಮ್ಮ ದೇಶದಾಗ ಎಲ್ಲೂ ಲಿಥಿಯಂ ಇಲ್ಲನ? ಇದೆ ಸರ್, ಇಲ್ಲಿದೆ, ಬರ್ದಿದ್ದೀನಿ ನೋಡಿ. ಜಮ್ಮು ಕಾಶ್ಮೀರದ ರೈಸೈ ಜಿಲ್ಲೆಯ ಸಲಾಲ್ ಹೈಮಾನ್ದಲ್ಲಿ 59 ಲಕ್ಷ ಟನ್ ಇರಬಹುದತಿ ಅಂದಾಜಿದೆ. ಜಾರ್ಖಂಡದ ಕೊಡೆರ್ಮಾ ಜಿಲ್ಲೆಯಲ್ಲಿ ಇನ್ನೂ ಪ್ರಮಾಣ ಅಂದಾಜು ಮಾಡಿಲ್ಲ, ಐತಿ ಅಂತ ಗೊತ್ತಾಗಿದೆ. ಇದು ಬಹಳ ಇಂಪಾರ್ಟೆಂಟು. ಕರ್ನಾಟಕದ ಮಂಡ್ಯ ಮರಳಗಾಲ ಮತ್ತು ಅಲ್ಲಪಟ್ಟಣದಲ್ಲಿ 1600 ಟನ್ ಇರಬಹುದು ಅಂದಾಜೈತಿ. ಯಾರು ಮಂಡ್ಯದವ್ರು ನೋಡತ್ತಿರಲ್ಲ, ಅವರು ಅಲ್ಲಪಟ್ಟಣ ಮತ್ತು ಮರಗಾಲ ಬಗ್ಗೆ ತಿಳ್ಕೊಬೇಕು. ಅವ್ರದ್ದು ಮರಗಾಲ ಅಲ್ಲಪಟ್ಟಣ ಕರ್ನಾಟಕ. ಇದರೊಂದಿಗೆ ನಾವು ಅರ್ಜೆಂಟೀನಾ ದೇಶದ ಬಗ್ಗೆ ಮಾಹಿತಿ ತಿಳ್ಕೊಬೇಕು, ಲಿಥಿಯಂ ಕುರಿತು ಮಾಹಿತಿ ತಿಳ್ಕೊಬೇಕು. ಇಲ್ಲಿ ಅರ್ಜೆಂಟೀನಾ ಬಗ್ಗೆ ತಿಳ್ಕೊಂಡ್ರೆ ಜಾಗ್ರಫಿ ಆಯ್ತು, ಲಿಥಿಯಂ ಬಗ್ಗೆ ತಿಳ್ಕೊಂಡ್ರೆ ಸೈನ್ಸ್ ಬಗ್ಗೆ ಆಯ್ತು. ಇಷ್ಟು ಚೆನ್ನಾಗಿ ತಾವು ತಿಳ್ಕೊಂಡ್ರೆ ಇವತ್ತಿನ 5 ಮಿನಿಟ್ ಸೀರೀಸ್ ಅನ್ನ ಡಿಸ್ಕಷನ್ ರೂಪದಲ್ಲಿ ಈ ತರ ಮಾಡಿದೀವಿ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಪರಮಾಣು ಸ್ಥಾವರಗಳು ಇದೆಯಲ್ಲ, ಅದಗಳನ್ನ ಕಮೆಂಟ್ ಮಾಡಬೇಕು, ಯಾವ ರಾಜ್ಯದಲ್ಲಿ ಇರಬೇಕು. ಓಕೆ, ಥ್ಯಾಂಕ್ ಯು.